ಸತತವಾಗಿ 2 ದಿನಗಳಿಂದ ಮಳೆ ಸುರಿಯುತ್ತಾ ಇದರಿಂದ ಸಾಕಷ್ಟು ಅವಾಂತರಗಳು ಬೀದರಲ್ಲಿ ಸೃಷ್ಟಿಯಾಗಿವೆ ಅಂತ ಹೇಳ್ಬೋದು. ಇಡೀ ಬೀದರ್ ನಗರದ ಬಹುತೇಕ ಬಡಾವಣೆ ಜನರು ಕತ್ತಲಲ್ಲೇ ಕಾಲ ಕಳೆದಿದ್ದಾರೆ. ಇನ್ನು ಮಳೆ ಅವಾಂತರಕ್ಕೆ ನೋಡ್ಬೋದು ನಾವು ನ್ಯೂ ಆದರ್ಶ್ ಕಾಲೋನಿಯಲ್ಲಿದ್ದೀವಿ. ಮನೆಗಳಿಗೆ ನೀರು ನುಗ್ತಾ ಇವೆ ನೋಡ್ಬೋದು ನೀವು. ಜನರದ್ದು ಏನದಂದ್ರೆ ಯಾವ ರೀತಿ ರಸ್ತೆ ಕೆರೆಯಾಗಿ ಬದಲಾಗ್ಯದ. ಅಕ್ಕಪಕ್ಕ ಮನೆಗಳವ, ಕಾಲೋನಿ ಜನರು ಏನದಂದ್ರೆ ಇದ್ದಾರೆ. ಹೀಗಾಗಿ ಮಳೆ ಅವಾಂತರಕ್ಕೆ ನಿಜಕ್ಕೂ ಜನರೆಲ್ಲ ಒಂದು ಕಡೆ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಒಂದಿಲ್ಲ ಎರಡಿಲ್ಲ 10 ಹಲವು ಬಾರಿ ಏನದ ನಗರಸಭೆ ಸೇರಿದಂತೆ ನಗರಸಭೆ ಅಧಿಕಾರಿಗಳ ಗಮನ ಕೂಡ ತಂದರು. ಯಾರೂ ಕೂಡ ಇದಕ್ಕೇನದಂದ್ರೆ ಚರಂಡಿ ಮಾಡುವ ಮೂಲಕ ಈ ಒಂದು ನೀರು ಮಳೆ ಬಂದರೆ ನಿಲ್ತಾ ಇವೆ, ನೀರು ಬ್ಲಾಕ್ ಆಗ್ತಾ ಇವೆ, ಮನೆಗಳಿಗೆ ನೀರು ಹೋಗ್ತಾ ಇವೆ. ನೀರಷ್ಟೇ ಅಲ್ಲ, ಈಗಾಗಲೇ ಮನೆಗಳಿಗೆ ಹಾವು ತೇಳು ಏನದಂದ್ರೆ ನುಗ್ತಾ ಇವೆ. ಹೀಗಾಗಿ ಸಾಕಷ್ಟೊಂದು ಸಂಕಟದಲ್ಲಿ ಜನ ಇದ್ದಾರೆ ಅಂತ ಹೇಳ್ಬೋದು. ಏನು ರಾತ್ರಿ ಕಳೆದ 2 ದಿನಗಳಿಂದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಡೀ ಬೀದರ್ ನಗರದ ಬಹುತೇಕ ಹಲವು ಬಡಾವಣೆ ಜನರು ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆದಿದ್ದಾರೆ. ಅದು ಒಂದು ಸಮಸ್ಯೆ ಅದರ. ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಸೇರಿದಂತೆ ಕಾಲನಿ ಜನರು ತಮ್ಮ ಸಮಸ್ಯೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಡೆದು ಪೂರ ಅಲ್ಲಿವರೆಗೆ ಸುಮಾರು 300-400 ಮೀಟರ್ವರೆಗೆ ಏನಂದ್ರೆ ನೀರು ಸಂಪೂರ್ಣವಾಗಿ ಏನಂದ್ರೆ ರಸ್ತೆ ಕೆರೆಯಾಗಿ ಬದಲಾಗ್ಯದ ಅಂತ ಹೇಳ್ಬೋದು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ರಿ ಅಂತೇಳಿ ಈ ಜನ ಏನಂದ್ರೆ ಮನವಿ ಮಾಡ್ತಾ ಇದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ನಿಜಕ್ಕೂ ಏನಂದ್ರೆ ಈ ಒಂದು ನ್ಯೂ ಆದರ್ಶ್ ಕಾಲೋನಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ನೋವಿಗೆ ಸ್ಪಂದಿಸಬೇಕು. ಏನಾದ್ರಿ ಸಮಸ್ಯೆ, ಯಾಕೆ ನೀರು ನಿಂದಿರ್ತಾವ? ಇಲ್ಲಿ ಸರ್ ಯಾರೂ ನಾಲಿ ಮಾಡ್ಲಕ್ಕೆ ತಯಾರಿಲ್ಲ. ಮತ್ತು ಬಂದು ರಹೀಮ್ ಖಾನ್ ಸರ್ ಭೀ ಬಂದು ಹೋಗ್ಯಾರ, ಕಣೆ ಏನೂ ಮಾಡಿಲ್ಲ ಅವ್ರು ಭೀ. ಮತ್ತು CMCದಾಗ ಭೀ ಹೇಳಿದೆವು, ಅವರು ಯಾರು ಬಂದು ಇದು ಮಾಡ್ಲಕ್ಕೆ ತಯಾರು ಬೇಡ. ಮತ್ತು DC ಆಫೀಸ್ದಾಗ ಭೀ ಅವ್ರಿಗೆ ಭೀ ಕಂಪ್ಲೇಂಟ್ ಇದು ಮಾಡಿದ್ದು, ನೋಟಿಸ್ ಕೊಟ್ಟಿದ್ದು, ಅವ್ರು ಭೀ ಬಂದು ಏನು ಮಾಡಿಲ್ಲ. ನಾವು ಇದು 1 ವರ್ಷ ಇಲ್ಲ ಸರ್, 3-4 ವರ್ಷ ಐತೆ ಅವ್ರಿಗೆ ಕಂಪ್ಲೀಟಾಗಿ ಅವ್ರಿಗೆ ಪೇಚೆ ಇದ್ದರೆ ಭೀ ಫಾಲೋ ಮಾಡತ್ತೇವೆ ಕಣೆ. ಅವ್ರು ಯಾರೂ ಬಂದು ಏನೂ ಮಾಡೋಕ್ಕಿಲ್ಲ ನೋಡ್ಲತ್ತಾರ. ಈಗ ಮಳೆ ಬಂದು ಟೋಟಲಿ ಎಸ್ ಮನಿಗಳವರಿ, ಹಿಂಗೆ ಎಸ್ ಮನಿ ಸಮಸ್ಯೆ ಅಲ್ಲತ್ತ? ಇಲ್ಲಿಂದ 10 ಮನೆ, ಟೋಟಲಿ 10 ಮನೆಗಳು ಸರ್. ಇಲ್ಲಿ ಮ್ಯಾಗಿಂದ ಎಲ್ಲ ಕಡೆ, ಆ ಕಡೆ ಎಲ್ಲ ಇನ್ನೂ ತುಂಬ ಮನೆಗಳವ. ಇದು ಸಮಸ್ಯೆ ಹಂಗಂದ್ರೆ ಪೂರಾ ಮಳೆ ಹೆವಿ ಬಂದಾಗ ಬೇರೆ ಕಡೆಯಿಂದೆಲ್ಲ ನೀರು ಬಂದು ಇಲ್ಲಿ ಹೆವಿ ಆಗಿ ಹೊಂಟವು ನೀರು. ಸೊ ಇಲ್ಲಿಂದ ನೀರಿನ ಪ್ರಾಬ್ಲಮ್ ಇಲ್ಲಿದು. ಔಟ್ಫ್ಲೋ ಯಾಕಡೆ ಅಂದ್ರೆ ಭಾಳ ಬೇರೆ ಕಡೆಯಿಂದ ನೀರು ಹೊಂಟವು. ಹಾವು ತೇಳು ಹೊಂಟಲ್ಲ, ಏನು ಅವತ್ತೇಳಲ್ಲ ಹಾವು ಅಂತ ರಾತ್ರಿ ಬೇಗ ನಿದ್ದೆ ಆಗಲ್ಲ. ಅದು ಯಾವಾಗ ಎಲ್ಲಿ ಬರ್ತಾವ ಈಗ ನಮ್ಮಲ್ಲೆಲ್ಲ ನಾವು ತೋರಿಸಿ ಸ್ಕೂಲ್ ಹೋಗ್ಲಕ್ಕ ಎಲ್ಲ ಭಾಳ ಎಣ್ಣೆ ಅದು. ಇದು ಹೆಂಗಂದ್ರೆ ನಾಲಿ ನೀರು ವಾಸನ್, ಸಂಜೆಕಾಲ ಆದ್ರೆ ಫುಲ್ ವಾಸನ್. ಏನು ಹೇಳ್ಬೇಕಂದ್ರೆ ಮಿನಿಸ್ಟರ್, ನಿಮ್ಮ ಮಿನಿಸ್ಟರ್ ಅಧಿಕಾರಿಗಳು ಒಂದ್ಸರಿ ಹೇಳಿರಲ್ಲ ಸಮಸ್ಯೆ? ಸಮಸ್ಯೆ ಭಾಳ ಸಲ ಹೇಳಿದ್ರು. ನೆಗ್ಲಿಜೆಂಟ್ ಮಿನಿಸ್ಟ್ರಿಗಳರ ಇಲ್ಲಿಂದೆಲ್ಲ. ರಾಜ್ಯದ ಪೌರಾಡಳಿತ ಸಚಿವರಾಗಿ ಬಿ ಜನರ ಸಮಸ್ಯೆ ಕೇಳೋಂಥ ಯೋಗ್ಯತೆ ಇಲ್ಲ. ಅವ್ರ ಮನೆ 1/2 ಕಿಲೋಮೀಟ್ರ್ ಮೇಲೆ ಅದ, ಇಲ್ಲಿಂದ 1/2 ಕಿಲೋಮೀಟ್ರ್ ಮೇಲೆ ಇದ್ದು ಅವರು ಸಮಸ್ಯೆ ಸಿಗಲ್ದು. ಇಡೀ ಕರ್ನಾಟಕ ಸಮಸ್ಯೆ ಹೆಂಗೆ ಬಗೆಹರಿಸ್ತಾರದ ಚಿಂತೆ ಮಾಡೋದು. ಅವ್ರಿಗೆ ಇಮಿಡಿಯೇಟ್ ಆಗಿ ಡ್ರೈನೇಜ್ ಸಿಸ್ಟಮ್, ರಾಜಕಾಲುವೆ ಕನೆಕ್ಟ್ ಮಾಡಿಬಿಟ್ಟು ವಾಟರ್ ಲಾಗಿಂಗ್ ಕಂಪ್ಲೀಟ್ ಇದು ಮಾಡಬೇಕು. ಇದು ನೀವು ಆದರ್ಶ್ ಕಾಲೋನಿ ಜನರದೊಂದು ನೋವು ಅಂತ ಹೇಳ್ಬೋದು. ತಕ್ಷಣವೇ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಇದು ನೋಡ್ತಾರೆ, ಸ್ಪಂದಿಸ್ತಾರೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಅವ್ರ ಮನೆ ಇದೆ. ಆದ್ರೆ ನಾವೇನಂದ್ರೆ ಟೋಟಲಿ ಈ ರೀತಿ ಗಬ್ಬು ನಾರುತ್ತಿರುವ ಮಳೆ ನೀರಿನಲ್ಲಿ ಏನಂದ್ರೆ ನಾವು ಓಡಾಡೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ. ಹಾವು ತೇಳುಗಳು ಮನೆಗೆ ಬರ್ತಾ ಇವೆ. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟರು ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲೇಬೇಕು ಅಂತೇಳಿ ಈ ಒಂದು ಕಾಲೋನಿ ಜನರು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮ್ಗೆ ಹಂಗೆ ಎಲ್ಲಕ್ಕೆ ಬಿ ತಿಳಿಯಲ್ಲ. ಮನೆ ಬಿಟ್ಟು ಹೋಗ್ಯಾರ ಆಲ್ರೆಡಿ ಇವ್ರ ಕಾಲದಾಗ ಬರೀ.
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸಿ. ಕೆಟ್ಟ ಪದ